ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ 2017ನಲ್ಲಿ ನಡೆದ ಜನರಲ್ ಪೇಪರ್ ಅಥವಾ ಸಾಮಾನ್ಯ ಜ್ಞಾನ ಪತ್ರಿಕೆಯ ಒಂದು ಮುಂದುವರಿದ ಭಾಗವನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಈಗ ಆಲ್ರೆಡಿ 1 to 30 ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಈಗ 31ದಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, 31 ಈ ನಕಾಶೆಯನ್ನು ಅಧ್ಯಯನ ಮಾಡಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಫ್ರೆಂಡ್ಸ್, ಇಲ್ಲಿ ಈ ಸರ್ಕಲ್, ಟ್ರಯಾಂಗಲ್, ಸರ್ಕಲ್, ರೆಕ್ಟ್ಯಾಂಗಲ್ ಮತ್ತು ಸ್ಕ್ವೇರ್ ಇವೆಲ್ಲ ಏನಪ್ಪ ಒಂದೊಂದು ರೀತಿ ಒಂದೊಂದು ಇಂಡಿಕೇಟ್ ಮಾಡ್ತಾವೆ. ಸೊ ಇದರಲ್ಲಿ ಒಂದು ಕ್ವೆಶನ್ ಕೇಳಿದ್ದಾರೆ, ಈ ಎಲ್ಲ 4 ವಿದ್ಯಾರ್ಥಿ ಉಳ್ಳವರ ಸಂಖ್ಯೆ ಎಷ್ಟು? ಸೊ ಫ್ರೆಂಡ್ಸ್, ಇಲ್ಲಿ ಆನ್ಸರ್ ಎಷ್ಟು ಬರುತ್ತಪ್ಪ? ಎಲ್ಲ ಅಂದರೆ ಯಾರು ಬರ್ತಾರೆ ಇಲ್ಲಿ? ಇದು ಒಂದೇ ಬರ್ತದೆ. ಎಷ್ಟು ಬರ್ತದೆ ಅಂದರೆ ಎಷ್ಟು ಐತಪ್ಪ? ಅದು ಆನ್ಸರ್ ಆಪ್ಷನ್ ನಂಬರ್ 4. ನೆಕ್ಸ್ಟ್, ಭಾರತದ ಎಲ್ಲ ಜನಗಣತಿಗಳಲ್ಲಿ ಒಂದು ಜನಗಣತಿ ಮಾತ್ರ ಹಿಂದಿನ ಜನಗಣತಿಗೆ ಹೋಲಿಸಿದರೆ ಜನಸಂಖ್ಯೆ ಕಡಿಮೆಯಾಗಿದೆ ಎಂದು ಚಿತ್ರಿಸಿತು. ಯಾವ ವರ್ಷದ ಜನಗಣತಿಯು ಈ ಅನಿರೀಕ್ಷಿತ ಫಲಿತಾಂಶವನ್ನು ತೋರಿಸಿತು? 1921, 1921. ಯಾಕೆಂದರೆ ಈ ಒಂದು 1921 ಕೆಲವೊಂದು ಪ್ರಮುಖ ಕಾರಣಗಳಿಂದ ಇಲ್ಲಿ ಜನಸಂಖ್ಯೆ ಇಳಿಮುಖಗೊಂಡಿತು. ಯಾಕೆ ಅದು ಈ ಒಂದು ಅನಿರೀಕ್ಷಿತ ಫಲಿತಾಂಶವನ್ನು ಯಾಕೆ ತೋರಿಸ್ತು ಅಂದರೆ ಅವಕ್ಕೆ ಕೆಲವೊಂದು ಕಾರಣಗಳಿದ್ದಾವೆ. ಓಕೆನಾ? ಸೊ ಆ ಒಂದು ಪರ್ಟಿಕ್ಯುಲರ್ ಕಾರಣ ನಿಮ್ಗೆ ಗೊತ್ತಿದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 33 ನೋಡಿ, ಇಲ್ಲೇ ಕೆಲವು ಇಲಿಗಳು, ಬೆಕ್ಕುಗಳು, ಕೆಲವು ಬೆಕ್ಕುಗಳು, ನಾಯಿಗಳು, ಯಾವುದೇ ನಾಯಿ ಒಂದು ಹಸುವಲ್ಲ, ಇದನ್ನು ಚಿತ್ರಿಸುವ ವೆನ್ ರೇಖಾಚಿತ್ರವನ್ನು ಅಥವಾ ವೆನ್ ಡಯಾಗ್ರಾಮನ್ನು ಹುಡುಕಿ. ಇಲ್ಲಿ ಆಪ್ಷನ್ ನಂಬರ್ 3 ಕರೆಕ್ಟ್ ಆಗುತ್ತೆ. ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ, ಯಾಕೆಂದರೆ ಇದನ್ನು ಇಲ್ಲಿ ಸಾಲ್ವ್ ಮಾಡಿ ತೋರಿಸ್ಲಿಕ್ಕೆ ಒಂದು ಸ್ಪೇಸ್ ಅಭಾವದಿಂದ ಈ ಒಂದು ಪ್ರಾಬ್ಲಮ್ಸ್ಗಳ ಆನ್ಸರನ್ನು ಡೈರೆಕ್ಟಾಗಿ ಹೇಳ್ತೀನಿ. 34 ನೋಡಿ, 34 ಆನ್ಸರ್ 4 ಬರುತ್ತೆ. ನೆಕ್ಸ್ಟ್ 35 ಆನ್ಸರ್ 1, 4. 36 ನೋಡಿ, ಆಪ್ಷನ್ 1 ಕರೆಕ್ಟ್ ಬರುತ್ತೆ. 37 ಆಪ್ಷನ್ 3. 38 ಕ್ವೆಶನ್ ನೋಡಿ, 38 ಕರೆಕ್ಟ್ ಆನ್ಸರು ಆಪ್ಷನ್ 2. 39 ಆಪ್ಷನ್ 4. ಇಲ್ಲಿ ನಾನು ಆನ್ಸರ್ಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಅವುಗಳ ಒಂದು ಸೊಲ್ಯೂಷನನ್ನು ಹೇಳಲಿಕ್ಕೆ, ಒಂದು ಸಾಲ್ವ್ ಮಾಡಲಿಕ್ಕೆ ನಮಗೆ ಒಂದು ಸ್ಪೇಸ್ದು ಅಭಾವವಿದೆ. ಸೊ ನಾನಿಲ್ಲಿ ಮತ್ತು ಮೇನ್ ರೀಸನ್ ಏನಪ್ಪ ಅಂದರೆ ಇಲ್ಲಿ ಟೈಮ್ ಕನ್ಸ್ಯೂಮ್ ತುಂಬ ಆಗುತ್ತೆ. ಯಾಕೆಂದರೆ ಅಟ್ಲೀಸ್ಟ್ ಒಂದು ವಿಡಿಯೋದಲ್ಲಿ ಮಿನಿಮಮ್ ಒಂದು 30 ಕ್ವೆಶನ್ಸ್ ಆದರೂ ನಾವು ಮಿನಿಮಮ್ ಕವರ್ ಮಾಡಬೇಕು. ನೆಕ್ಸ್ಟ್ 40ನೇ ಕ್ವೆಶನ್ದು ಆಪ್ಷನ್ ನಂಬರ್ 4 ಬರುತ್ತೆ. 41 ಆಪ್ಷನ್ ನಂಬರ್ 3. 42 ಇದೆ ನೋಡಿ, ಇವುಗಳಲ್ಲಿ ಯಾವುದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಪರಿಣಾಮಗಳಿಗೆ ಸಂಬಂಧಿಸಿದಂತೆ ಸರಿ? ಇಲ್ಲಿ 1 ಆ್ಯಸ್ ಪರ್ ದ ಆಫಿಷಿಯಲ್ ಕೀ ಆನ್ಸರ್ಸ್ 1 or 2 or 3 ಕರೆಕ್ಟ್ ಆಗುತ್ತಾ? ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಆಗುತ್ತಾ? ಕೇಂದ್ರ ರಾಜ್ಯ ಸಂಬಂಧಗಳ ಮೇಲೆ ಪರಿಣಾಮ ಆಗುತ್ತಾ? ಲೋಕಸಭೆ ಮತ್ತು ವಿಧಾನಸಭೆಯ ಅವಧಿ ಚಕ್ರದ ಮೇಲೆ ಪರಿಣಾಮ ಆಗುತ್ತಾ? ಸೊ ಇಲ್ಲಿ 1 or 2 or 3 ಕರೆಕ್ಟ್ ಆಗುತ್ತೆ.
ಇಲ್ಲಿ 43 ನೋಡಿ, 43 ABCDE ಇವೆಲ್ಲ ಒಂದು ಸೆಂಟೆನ್ಸ್. ಇವುಗಳನ್ನು ಗಮನ ಇಟ್ಟುಕೊಂಡು ಇದರದ್ದು ಈ ತೂಕಗಳ ಇಳಿಕೆ ಕ್ರಮವನ್ನು ಫೈಂಡ್ ಔಟ್ ಮಾಡಿ. ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಇಲ್ಲಿ 44 ಇಲ್ಲಿ 44 ನೋಡಿ, ಇಲ್ಲಿ ನಿಮ್ಮ ಸುಖಾಸನ ರೀಕ್ಲೈನರ್ ಕುರ್ಚಿ ಅಥವಾ ನೆಲದ ಮೇಲೆ ಕುಳಿತುಕೊಂಡು ಮತ್ತು ವಿವಿಧ ದೂರದರ್ಶನದ ಚಾನೆಲ್ಗಳನ್ನು ಬದಲಾಯಿಸುವುದು ನಮ್ಮ ಸಮಾಜದಲ್ಲಿ ಅಸಾಮಾನ್ಯ ಅಭ್ಯಾಸವಿದಲ್ಲ. ಹಾಗೆ ಮಾಡುವಾಗ ರಿಮೋಟ್ ನಿಯಂತ್ರಣವು ಒಂದೇ ಸ್ಥಳದಲ್ಲಿ ಉಳಿಯಲು ನಿಮಗೆ ಅನುಮತಿಸುತ್ತದೆ. ಇಲ್ಲಿ ಸಿಂಪಲಾಗಿ ಕೇಳಬೇಕಂದ್ರೆ ಟೆಲಿವಿಷನ್ ರಿಮೋಟ್ ಕಂಟ್ರೋಲ್ ದೂರದಿಂದ ಹೇಗೆ ಕೆಲಸ ಮಾಡುತ್ತದೆ? ಇಲ್ಲಿ ಆಪ್ಷನ್ ನಂಬರ್ 3 ಕರೆಕ್ಟ್ ಆಗುತ್ತೆ. ರಿಮೋಟ್ ಒಂದು ಬೈನರಿ ಸಂಕೇತವನ್ನು ಸೂಚಿಸುವ ಅವರೋಹಿತ ಪಲ್ಸ್ಗಳ ವ್ಯವಸ್ಥಿತ ಸರಣಿಯನ್ನು ಉತ್ಪಾದಿಸುತ್ತದೆ. ಸಂಗೀತ ಚೂಡಾಮಣಿಯ ಲೇಖಕರು ಯಾರು? ಇಲ್ಲಿ ಜಗದೇಕಮಲ್ಲ 2 ಅಂದರೆ ಎರಡನೇ ಜಗದೇಕಮಲ್ಲ ಈ ಒಂದು ಸಂಗೀತ ಚೂಡಾಮಣಿಯ ಒಂದು ಕೃತಿಯನ್ನು ರಚಿಸಿದ್ದಾರೆ. ನೆಕ್ಸ್ಟ್, ಸ್ಥಾನಿಕವಾದ ಸಂರಕ್ಷಣಾ ಕ್ರಮ ಇವುಗಳಲ್ಲಿ ಯಾವುದು? ಇಲ್ಲಿ ಎ ಮತ್ತು ಬಿ ಮಾತ್ರ ಆಗತ್ತೆ. ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಧಾಮ ಇವೆರಡು ಸ್ಥಾನಿಕವಾದ ಸಂರಕ್ಷಣಾ ಕ್ರಮ. ಇಲ್ಲಿ ಇವು ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಉಡುಪಿಯ ಟಿನ್ ಡ್ರಮ್ ಪ್ರೊಡಕ್ಷನ್ ಮಾಡಿದ ಚಿತ್ರ ಹಾಗೂ ಸಾಮೂಹಿಕ ಧನಸಹಾಯದಿಂದ ತಯಾರಾದದ್ದು ರೈಲ್ವೆ ಮಕ್ಕಳು. ಇಲ್ಲಿ ಹೊಂದಿಸಿ ಬಿಡಿರಿ ಸಂಸ್ಥೆಗಳು ಮತ್ತು ಸಂವಿಧಾನದ ವಿಧಿಗಳು. ಇಲ್ಲಿ 3, 2, 4, 1 ಕರೆಕ್ಟ್ ಆನ್ಸರ್ ಆಗುತ್ತಾ ನೋಡಿ. 3, 2, 4, 1 ಅಂದರೆ ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರು. ನೆಕ್ಸ್ಟ್, ಹಣಕಾಸು ಆಯೋಗ ಆರ್ಟಿಕಲ್ 280. ಆಡಳಿತಾತ್ಮಕ ನ್ಯಾಯಾಧಿಕರಣ ವಿಧಿ 323A. ಕೇಂದ್ರ ಲೋಕಸೇವಾ ಆಯೋಗ ವಿಧಿ 315. ಓಕೆನಾ? ಸೊ ಇವು ವೆರಿ ಇಂಪಾರ್ಟೆಂಟ್. ಅಂದರೆ ಯಾವ ವಿಧಿಗಳು ಆ ಒಂದು ಯಾವ ಸಂಸ್ಥೆಗಳಿಗೆ ಅವು ಸಂಬಂಧಪಟ್ಟಿವೆ. ಓಕೆನಾ? ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಒಂದು 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆಗಳಲ್ಲಿ ಯಾವುವು ಈ ಒಂದು ಕರೆಕ್ಟಾದ ಆನ್ಸರ್ಗಳಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಅಂದರೆ ಇಲ್ಲಿ ಈ 4 ಸ್ಟೇಟ್ಮೆಂಟ್ಗಳು ಒಂದು ಕೆಲವೊಂದು ಪರ್ಟಿಕ್ಯುಲರ್ ಒಂದು ಭಾಗಕ್ಕೆ ಅಥವಾ ಒಂದು ಥಿಂಗ್ಗೆ ಸಂಬಂಧಪಟ್ಟಿದೆ. ಸೊ ಈಗ ಇಲ್ಲಿ ನೋಡಿ, ಇವುಗಳು ನಮೂನೆಯ ಕಣಿವೆಗಳಾಗಿದ್ದು ಇವು ಜಲಾಂತರ್ಗಾಮಿ ಹಿಮಚ್ಛಾದಿತ ಅಥವಾ ಗ್ಲೇಷಿಯೇಟೆಡ್ ಒಳ ಪ್ರದೇಶದ ತೀರದುದ್ದಕ್ಕೂ ಕಂಡುಬರುತ್ತವೆ. ಈ ಕಣಿವೆಯ ಆರಂಭಗಳು ಸಮುದ್ರಗಳು ಅಥವಾ ಸಾಗರದಲ್ಲಿ ಅಗಲವಾಗಿರುತ್ತವೆ. ಚಾಚಿರುವ ಒಳನಾಡುಗಳಾಗಿವೆ. ಕಣಿವೆಯ ಆಳ ಸಮುದ್ರದತ್ತ ಹೆಚ್ಚಾಗುತ್ತದೆ. ಕಣಿವೆಯ ಪ್ರವೇಶ ಭಾಗದಲ್ಲಿ ದ್ವೀಪಗಳಿರುವುದಿಲ್ಲ. ಅಂದ್ರೆ ಈ 4 ಸ್ಟೇಟ್ಮೆಂಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಇವೆಲ್ಲ ನೋಡಿದಾಗ ಕೊಲ್ಲಿ ತೀರ ಅಂತ ನಮಗೆ ಕಂಡುಬರುತ್ತೆ. ಈ ಕೊಲ್ಲಿ ತೀರಕ್ಕೆ ಅಂದರೆ ಕೊಲ್ಲಿ ತೀರ ಹೇಗೆ ಇರ್ತದಂತ ಈ ಒಂದು ಹೇಳಿಕೆಗಳು
ಈ ಥರ ಒಂದು ವರ್ಣನೆಯನ್ನು ಇಲ್ಲಿ ನೀಡ್ತಾವ. ಓಕೆನಾ? ಸೊ ಇಲ್ಲಿ ಕೊಲ್ಲಿತೀರ ಕರೆಕ್ಟ್ ಆನ್ಸರ್. ಇಲ್ಲಿ 50ನೇ ಕ್ವಶನು, ಇದು ಕರೆಂಟ್ ಅಫೇರ್ಸ್ ರಿಲೇಟೆಡು. 2017ರ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯದ ಆಶಯ ವಿಷಯ ಜೀವ ವೈವಿಧ್ಯ ಮತ್ತು ಸುಸ್ಥಿರ ಪ್ರವಾಸೋದ್ಯಮ. ನೆಕ್ಸ್ಟ್ ಇಲ್ಲಿ ತೋಟಗಳು ಮತ್ತು ಅವು ಕಂಡುಬರುವ ಸ್ಥಳಗಳ ಒಂದು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. 51 ಇಲ್ಲಿ ನಿಶಾತ್ ಬಾಗ್ ಇದು ಕಾಶ್ಮೀರದಲ್ಲಿ ಕಂಡುಬರ್ತದೆ. ನೆಕ್ಸ್ಟ್ ಕಾಬೂಲಿ ಬಾಗ್ ಇದು ಅಹಮದಾಬಾದ್. ಜೋರಾಬಾಗ್ ಅಲಿಗಢ್. ಬಾಗ್ ಐ ನಗಿನಾ ಪಾನಿಪತ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ 1. ನಾಸಾದಿಂದ 2030ರಲ್ಲಿ ಮಂಗಳನತ್ತ ಹೊರಟ ಹಾದಿಯಲ್ಲಿ ಓರಿಯನ್ ನಿಯೋಗವು ಪ್ರಥಮ ಮಾನವ ನಿಯೋಗವಾಗಿದೆ ಮತ್ತು ಇದಕ್ಕಾಗಿ ಪ್ರಪಂಚದಾದ್ಯಂತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದ್ದು, ಕಲ್ಪನಾ ಚಾವ್ಲಾರ ನಂತರ ಈ ಯಾತ್ರೆಗೆ ನಾಸಾದಿಂದ ಆರಿಸಲ್ಪಟ್ಟ 2ನೇ ಭಾರತೀಯ ಮಹಿಳೆ ಯಾರು? ಕರೆಕ್ಟ್ ಆನ್ಸರ್ ಜಸ್ಲಿನ್ ಕೌರ್ ಜೋಸನ್. ಕೆಳಗಿನ ಯಾವ ಕಾರಣದಿಂದಾಗಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ಗಳಲ್ಲಿ ಫ್ಯೂಸ್ಗಳಿಗಿಂತ ಅಂದರೆ MCB ಮಿನಿಯೇಚರ್ ಸರ್ಕ್ಯೂಟ್ ಬೋರ್ಡ್ ಇವುಗಳ ಒಂದು ಸರ್ಕ್ಯೂಟ್ ಬ್ರೇಕರ್ಗಳಿಗೆ ಆದ್ಯತೆ ನೀಡಲಾಗಿದೆ? ಇಲ್ಲಿ ಅಧಿಕ ಹೊರೆಯನ್ನು ತೆಗೆದುಹಾಕಿದ ನಂತರ ಲೆವರನ್ನು ಒತ್ತುವುದರಿಂದ MCBಯನ್ನು ಸುಲಭವಾಗಿ ಪುನರ್ಸ್ಥಾಪಿಸಬಹುದು. ಇದು ಮೇನ್ ರೀಸನ್. ಹೀಟರ್ ಸುರುಳಿಯ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ತನ್ನು ದ್ವಿಗುಣಗೊಳಿಸಿದ್ದಲ್ಲಿ ಆಗ ಉತ್ಪನ್ನವಾಗುವ ಶಾಖವು 4ರಷ್ಟಾಗುತ್ತದೆ. 4 ಟೈಮ್ಸ್ ಇರ್ತದೆ. ಎಸಿಯನ್ನು DC ಆಗಿ ಪರಿವರ್ತಿಸುವ ಸಾಧನವನ್ನು ಹೀಗೆಂದು ಕರೆಯಲಾಗುತ್ತದೆ? ರೆಕ್ಟಿಫೈಯರ್. ಈ ರೆಕ್ಟಿಫೈಯರ್ ಏನು ಮಾಡ್ತದಪ್ಪ? ಈ ಒಂದು AC ಕರೆಂಟನ್ನು, ಅಲ್ಟರ್ನೇಟ್ ಕರೆಂಟನ್ನು ಡೈರೆಕ್ಟ್ ಕರೆಂಟಾಗಿ ಕನ್ವರ್ಟ್ ಮಾಡ್ತದೆ ರೆಕ್ಟಿಫೈಯರ್. ಒಂದು ವೈರಸ್ಸನ್ನು ಶುದ್ಧ ಸ್ಫಟಿಕಾಕೃತಿ ಸ್ವರೂಪದಲ್ಲಿ ಮೊಟ್ಟ ಮೊದಲಿಗೆ ಪಡೆದ ವಿಜ್ಞಾನಿಯಾಗಿ WM ಸ್ಟ್ಯಾನ್ಲೆ ಅವರಿಗೆ ನೊಬೆಲ್ ಬಹುಮಾನ ನೀಡಲಾಯಿತು. ಆ ವೈರಸ್ ಎಂದರೆ ಟೊಬ್ಯಾಕೊ ಮೊಸಾಯಿಕ್ ವೈರಸ್. ಟೊಬ್ಯಾಕೊ ಅಂದರೆ ಹೊಗೆ ಸೊಪ್ಪು ಅಥವಾ ತಂಬಾಕು. ಈ ಕೆಳಗಿನ ಯಾವ ನಿಬಂಧನೆಗಳ ಅಡಿಯಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ KYC ನಿಯಂತ್ರಕಗಳನ್ನು ಪರಿಚಯಿಸಲಾಗಿದೆ? KYC ನೋ ಯುವರ್ ಕಸ್ಟಮರ್. ಎಲ್ಲರಿಗೂ KYC ಅಂತ ಗೊತ್ತು, ಆದರೆ KYC ಅಂದರೆ ಏನು ಗೊತ್ತಾ? KYC ಅಂದರೆ ನೋ ಯುವರ್ ಕಸ್ಟಮರ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಹಣ ಸಾಲ ನೀಡುವಿಕೆಯನ್ನು ತಡೆಯುವ ಕಾಯ್ದೆ. ನೆಕ್ಸ್ಟ್, ಈ ಹೇಳಿಕೆಗಳನ್ನು ಪರಿಗಣಿಸಿ. ಬಾವಲಿಗಳು ಕತ್ತಲಿನಲ್ಲೂ ಹಾರಬಲ್ಲವು. ಕಾರಣ ಏನಪ್ಪ? ಮೇನ್ ಅಂದ್ರೆ ಅವುಗಳಿಂದ ಬಿಡುಗಡೆಯಾಗುವ ಶ್ರವಣಾತೀತ ಅಲೆಗಳ ಮಾರ್ಗದರ್ಶನವನ್ನು ಪಡೆಯುತ್ತವೆ, ಅಲ್ಟ್ರಾಸೌಂಡ್ಸ್. ಓಕೆನಾ? ಸೊ ಇಲ್ಲಿ ಸಿ ಮಾತ್ರ ಕರೆಕ್ಟ್ ಆಗುತ್ತೆ. ಪರಿದರ್ಶಕ ಅಥವಾ ಪೆರಿಸ್ಕೋಪ್ಗಳಲ್ಲಿ ಈ ಕೆಳಗಿನ ಯಾವ ಬೆಳಕಿನ ವಿದ್ಯಮಾನವು ಉಂಟಾಗುತ್ತದೆ? ಚದುರಿಕೆ ಅಲ್ಲ. ಇಲ್ಲಿ 59 ಆಪ್ಷನ್ 2 ಆಗುತ್ತೆ. ಆಪ್ಷನ್ 2 ಅಂದರೆ ಏನಪ್ಪ? ಎ ಮತ್ತು ಸಿ ಮಾತ್ರ. ಅಂದರೆ ಎ
ಪ್ರತಿಫಲನ, ಸಿ ವಕ್ರೀಭವನ. ಇಲ್ಲಿ ನೋಡಿ, ಈಗ ಪೆರಿಸ್ಕೋಪ್ ಇಲ್ಲಿ ಎದರಲ್ಲಿ ಯೂಸ್ ಮಾಡ್ತಾರೆ? ಈಗ ಸಬ್ ಮರೀನ್ಗಳಿರ್ತಾವೆ. ಈಗ ಇದು ಸಮುದ್ರ ತೀರ, ಓಕೆನಾ? ಸಿ ಇದು, ಇಲ್ಲಿ ಒಂದು ಸಮುದ್ರ ಇರ್ತದೆ, ಇದು ಒಂದು ಸಬ್ ಮರೀನ್. ಇಲ್ಲಿ ಮೇಲಿನ ಒಂದು ವ್ಯೂವನ್ನು ನೋಡಲಿಕ್ಕೆ ಈ ಥರ, ಈಗ ಇಲ್ಲಿ ಸನ್ಲೈಟ್ ಇಲ್ಲಿ ಬಂದು ಇದು ಆಯ್ತಂದ್ರೆ ಇಲ್ಲಿ ಕಂಪ್ಯೂಟರ್ಗಳಲ್ಲಿ ಒಂದು ವಿಸಿಬಲ್ ಆಗ್ತದೆ. ಅಂದರೆ ಇದ್ರದ್ದೊಂದು ರಿಫ್ಲ್ಯಾಕ್ಷನ್ ಮತ್ತು ರಿಫ್ರ್ಯಾಕ್ಷನ್ ಆಗುತ್ತೆ, ಓಕೆನಾ? ಸೊ ಇವೆರಡು ಬೆಳಕಿನ ವಿದ್ಯಮಾನಗಳು ಉಂಟಾಗುತ್ತವೆ. ಪ್ರತಿಫಲನ ಮತ್ತು ವಕ್ರೀಭವನ. ಆಪ್ಷನ್ 2 ಕರೆಕ್ಟ್. ಶಬ್ದದ ವೇಗವನ್ನು ಕುರಿತಾಗಿ ಕೆಳಗಿನ ಯಾವ ಹೇಳಿಕೆಯೂ ಸರಿಯಲ್ಲ? ದುರ್ಬಲ ಶಬ್ದಕ್ಕಿಂತಲೂ ಜೋರಾದ ಶಬ್ದವು ವೇಗವಾಗಿ ಚಲಿಸುತ್ತದೆ. ತಪ್ಪು. ಇವೆಲ್ಲ ಕರೆಕ್ಟು. ಆಪ್ಷನ್ 2, 3, 4 ಎಲ್ಲ ಕರೆಕ್ಟ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಆಪ್ಷನ್ ಎ ಮತ್ತು ಬಿ ಮಾತ್ರ ಕರೆಕ್ಟ್ ಆಗ್ತವೆ. ಸಾವಯವ ಸಂಯುಕ್ತಗಳು ಇಂಗಾಲದ ಸಂಯುಕ್ತಗಳು. ಸಾವಯವ ಸಂಯುಕ್ತಗಳು ಕೋವೆಲೆಂಟ್ ಬಂಧಗಳು, ಅಂದರೆ ಕೋವೆಲೆಂಟ್ ಬಾಂಡ್ ಇವುಗಳನ್ನು ಹೊಂದಿರ್ತವೆ. ಮಾನವನ ರಕ್ತದ pH ಮೌಲ್ಯವು 7.5 ಆಗಿರ್ತದೆ. ಅಂದ್ರೆ ಒಂದು ಸ್ವಲ್ಪ ಲೈಟ್ಲಿ ಬೇಸಿಕ್ ಆಗಿರ್ತದೆ. 0 to 7 ಏನು ಆ್ಯಸಿಡಿಕ್, 7 to 14 ಬೇಸಿಕ್. ಅಂದರೆ ಇಲ್ಲಿ 7.5 ಇದೆ ನಮ್ಮದು, ಸ್ಲೈಟ್ಲಿ ಬೇಸಿಕ್. ನೆಕ್ಸ್ಟ್, ವೇಗವರ್ಧಕಗಳನ್ನು ಕುರಿತಾದ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಆಪ್ಷನ್ ನಂಬರ್ 4 ಕರೆಕ್ಟ್ ಆಗುತ್ತೆ. ಎ ಮತ್ತು ಬಿ ಮಾತ್ರ. ರಾಸಾಯನಿಕ ಪ್ರತಿಕ್ರಿಯೆಗಳ ಅವಧಿಯಲ್ಲಿ ವೇಗವರ್ಧಕಗಳನ್ನು ಬಳಸಲಾಗುವುದಿಲ್ಲ. ವೇಗವರ್ಧಕಗಳು ಪ್ರತಿಕ್ರಿಯೆಗಳ ಓಟದ ಗತಿಯನ್ನು ಬದಲಾಯಿಸುತ್ತವೆ. ನೆಕ್ಸ್ಟ್, ಇಲ್ಲಿ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಬಿ ಮಾತ್ರ ಕರೆಕ್ಟ್ ಬರುತ್ತೆ. ದ್ರೋಣಾಚಾರ್ಯ ಪ್ರಶಸ್ತಿಯಲ್ಲಿನ ನಗದು ಮತ್ತು 7 ಲಕ್ಷಗಳು. ಅಂದರೆ ಈ ಒಂದು ಕ್ರೀಡಾ ಇಲಾಖೆಯಲ್ಲಿ ಈ ಒಂದು ಪ್ರಶಸ್ತಿಯನ್ನು ಏನಪ್ಪ ಕೊಡಲಾಗ್ತದೆ. ನೆಕ್ಸ್ಟ್, ಕೆಳಗಿನ ಚೇತನಗಳಲ್ಲಿ ಯಾವ ವ್ಯಕ್ತಿಯು ತಾವು ನೈರ್ಮಲ್ಯದ ಸಲುವಾಗಿ ಸಮರ್ಥ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೂ ಇವರನ್ನು ನೈರ್ಮಲ್ಯದ ಸಿಪಾಯಿ ಎಂದು ಸಹ ಕರೆಯಲಾಗಿದೆ? ಸೊ ಆ ವ್ಯಕ್ತಿ ಯಾರು? ಬಿಂದೇಶ್ವರ್ ಪಾಠಕ್. ತಮಿಳುನಾಡು, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳಲ್ಲಿನ ಅಧಿಕ ಕ್ಷೇತ್ರಗಳನ್ನು ಆವರಿಸಿರುವ ಹಾಗೂ ಹರಳಿನಾಕೃತಿಯ ಬಂಡೆಗಳು ಅಗ್ನಿ ಮತ್ತು ರೂಪಾಂತರಿತ ಶಿಲೆಗಳಾಗಿ ಒಡೆಯಲ್ಪಟ್ಟಿರುವ ಮತ್ತು ಕಬ್ಬಿಣದ ಆಕ್ಸೈಡ್ನ ಅತ್ಯಧಿಕ ಸಾರವನ್ನು ಉಳ್ಳಂತಹ ಮಣ್ಣು ಎಂದರೆ? ಸಿಂಪಲ್ಲು, ಕೆಂಪು ಮಣ್ಣು ಕರೆಕ್ಟ್ ಆನ್ಸರ್. ಇಲ್ಲಿ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಗಾಡ್ಗಿಲ್ ಯೋಜನೆ ಎಂದು ಹೆಸರಾದ ರಾಷ್ಟ್ರೀಯ ಆದಾಯವನ್ನು ವಾರ್ಷಿಕವಾಗಿ 5% ಏರಿಸುವ ಮತ್ತು ಮುಂದಿನ ಯೋಜನಾ ಅವಧಿಗಳಲ್ಲಿನ ಬೆಳವಣಿಗೆಯ ದರವನ್ನು ಸುಸ್ಥಿರಗತಿಯಲ್ಲಿ ಒಂದು ಕಾಯ್ದಿರಿಸಿಕೊಳ್ಳುವಂಥ ಹೂಡಿಕೆಯ ರೀತಿಯನ್ನು ವಿನ್ಯಾಸಿಸುವ ಗುರಿಯನ್ನು ಹೊಂದಿದ ಒಂದು ಯೋಜನೆ ಆಗಿತ್ತು. ಆ ಯೋಜನೆ ಯಾವುದಪ್ಪ ಅಂದ್ರೆ 3ನೇ ಪಂಚವಾರ್ಷಿಕ ಯೋಜನೆ.
ನಿಮಗೆ ಸಿಂಪಲ್ಲಾಗಿ ಇರ್ಬೋದು, ಗಾಡ್ಗಿಲ್ ಯೋಜನೆ ಅಂತಲೇ ಖ್ಯಾತಿಯಾಗಿದೆ. ಇದು 3ನೇ ಪಂಚವಾರ್ಷಿಕ ಯೋಜನೆ. ಯಾವ ಇಯರ್ಪ? 1961 to 1966. 1843 ಜುಲೈ 1 ದೇಶೀಯ ಮುದ್ರಣದಲ್ಲಿ ಒಂದು ಐತಿಹಾಸಿಕ ಮತ್ತು ಮಹತ್ತರ ದಿನವಾಗಿದ್ದು, ಆ ದಿನ ಕರ್ನಾಟಕದ ಮೊದಲ ದೇಶೀಯ ವಾರ್ತಾಪತ್ರಿಕೆ ಪ್ರಾರಂಭವಾಯಿತು. ಆ ಒಂದು ವಾರ್ತಾಪತ್ರಿಕೆ ಹೆಸರೇನು? ಮಂಗಳೂರು ಸಮಾಚಾರ. ಇದು ಕರೆಕ್ಟ್. ಕರ್ನಾಟಕದ ಕನ್ನಡದ ಮೊದಲ ವಾರ್ತಾಪತ್ರಿಕೆ ಮಂಗಳೂರು ಸಮಾಚಾರ. ಕರ್ನಾಟಕದಲ್ಲಿನ ಅತ್ಯಂತ ಪೂರ್ಣ ನಕ್ಷತ್ರಾಕಾರದ ಕೋಟೆಯು ಫ್ರೆಂಚ್ ವಾಸ್ತುಶಿಲ್ಪಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿರುವ ನಮ್ಮ ಮಿಲಿಟರಿ ಕೋಣೆಯು ಮಂಜರಾಬಾದ್ ಕೋಟೆ. ನೆಕ್ಸ್ಟ್, ಈ ಸೆಷನ್ನಿನ ಲಾಸ್ಟ್ ಕ್ವಶನ್ನು. 2010 ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತರಾದ ಸಾಹಿತ್ಯಿಕ ವಿಮರ್ಶಕ, ಬರಹಗಾರ, ಕವಿ ಮತ್ತು ಮಾನವ ಹಕ್ಕುಗಳ ಕ್ರಿಯಾವಾದಿ ಅವರ ಕರುಳಿನ ಕ್ಯಾನ್ಸರ್ ಕಾರಣದಿಂದಾಗಿ ಚೈನಾದಲ್ಲಿ ಸಾವಿಗೀಡಾದರು. ಈ ವಿಜೇತರು ಯಾರು? ಲಿಯು ಕ್ಸಿಯಾಬೊ. ಇದು ಕರೆಕ್ಟ್. ಮುಂದಿನ ಒಂದು ಸೆಷನಲ್ಲೇ 71 to ಅಪ್ ಟು ಲಾಸ್ಟ್ 100 ಮಟ್ಟ ಇವೆಲ್ಲ ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.